ತರ ಪ್ರೇಯರ್ಗಳನ್ನು ಮಾಡೋದಕ್ಕೆ ಕಲಿಬೇಕು. ಓಕೆ. ಸೊ ನಿನ್ನೆ ನಾವು ಪಾಠ ಏನ್ ಮಾಡಿದ್ವಿ, ಒಂದು ಸಣ್ಣ ಲೈನ್ಸ್ ಬಚಕ್ರ ಅಂತಕ್ಕಂಥದ್ದು ಇದು ಭೂಮಂಡಲದಿಂದ ಹೊರಗಡೆ ಚಂದ್ರಮಂಡಲ, ಚಂದ್ರಮಂಡಲದ ಹೊರಗಡೆ ಇರ್ತಕ್ಕಂಥದ್ದು ಸೂರ್ಯಮಂಡಲ, ಸೂರ್ಯಮಂಡಲದ ಹೊರಗಡೆ ಇರ್ತಕ್ಕಂಥದ್ದು ಗ್ರಹ ಮಂಡಲದ ಹೊರಗಡೆ ಇರ್ತಕ್ಕಂಥದ್ದು ನಕ್ಷತ್ರ ಮಂಡಲ. ನಾವು ಒಂದು ಗ್ರಹ ಎಲ್ಲಿದೆ ಅಂತ ಬಾಣ ಆಕಾಶದಲ್ಲಿ ನೋಡಬೇಕು ಅಂತ ಹೇಳಿದಾಗ ಎಲ್ಲವೂ ಚಲನೆಯಲ್ಲಿರೋ ಕಾರಣದಿಂದ, ಭೂಮಿನೂ ಚಲನೆಯಲ್ಲಿರುತ್ತೆ, ಗ್ರಹಗಳು ಚಲನೆಯಲ್ಲಿರುತ್ತೆ, ಎಲ್ಲವೂ ಚಲನೆಯಲ್ಲಿರೋದ್ರಿಂದ ನಿರ್ದಿಷ್ಟವಾದಂತ ಒಂದು ಸ್ಥಳವನ್ನ ಹೇಳೋದಕ್ಕಾಗಲ್ಲ. ಸೊ ಆಗಾಗ ನಮಗೆ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ನಕ್ಷತ್ರಗಳು, ಗ್ರಹಗಳು ಚಲಿಸುತ್ತೆ, ನಕ್ಷತ್ರ ಚಲಿಸಲ್ಲ. ಆಗ ಅದರಿಂದ ನಾವೇನ್ ಮಾಡ್ಬೋದು, ಯಾವ ಜಾಗದಲ್ಲಿ ಅಂದ್ರೆ ಭೂಮಿ ಮೇಲಿಂದ ನಾವು ಮೇಲೆ ನೋಡುವಾಗ ಅಥವಾ ಗ್ರಹಗಳನ್ನು ನೋಡುವಾಗ ಭೂಮಿಗೂ ಮತ್ತೆ ಗ್ರಹಕ್ಕೂ ಲೈನ್ ಎಳೆದು ಆ ಲೈನ್ ಅನ್ನ ಮತ್ತಷ್ಟು ಬೇಗಡೆ ಪ್ರೊಜೆಕ್ಟ್ ಮಾಡಿದಾಗ ಯಾವ ಜಾಗಕ್ಕೆ ಹೋಗಿ ರೀಚ್ ಆಗುತ್ತೋ ದಟ್ ಪಾಯಿಂಟ್ ಅವರ್ ಡಿಗ್ರಿ. ಆ ಡಿಗ್ರಿಯನ್ನ ನಾವೇನಂತ ಕರೆದ್ವಿ, ನಕ್ಷತ್ರಗಳು ಅಂತ ಕರೆದ್ವಿ. ನಕ್ಷತ್ರ ಅಂತಕ್ಕಂಥದ್ದು ಕೋಟ್ಯಾನುಕೋಟಿ ನಕ್ಷತ್ರಗಳಿದಾವೆ. ನಾವು ನಮ್ಮ ಬಾಣಮಂಗಳದಲ್ಲಿ ನಮ್ಮ ಸೂರ್ಯನ ವ್ಯಾಪ್ತಿಯಲ್ಲಿ ನಿಂತು ಈ ಕಡೆ 9 ಈ ಕಡೆ 9 ಡಿಗ್ರಿ, ಈ ಕಡೆ 9 ಡಿಗ್ರಿ, ಈ ತರ ಒಂದು ಆಂಗಲ್ ಅಲ್ಲಿ ನೋಡಿದಾಗ ಟೋಟಲ್ 118 ಡಿಗ್ರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನೇನು ಗ್ರಹಗಳಿದಾವೋ, ನಕ್ಷತ್ರಗಳಿದಾವೋ ಅದನ್ನ ಮಾತ್ರ ನಾವು ಲೆಕ್ಕಕ್ಕೆ ತಗೊಂಡಿದ್ದೀವಿ. ಆ ತರ 360 ಡಿಗ್ರಿಯಲ್ಲಿ ನೋಡಿದಾಗ ನಕ್ಷತ್ರಗಳನ್ನ ಗುಂಪಾಗಿ ಕಾಣ್ತಾ ಇರುತ್ತೆ. ಆ ಕಂಡಂತ ನಕ್ಷತ್ರಗಳಿಗೆ ಒಂದು ಕಾಲ್ಪನಿಕವಾದಂತ ರೇಖೆಯನ್ನ ರೂಪವನ್ನ ಕೊಟ್ಟಾಗ ಯಾವ ರೀತಿಯಾದ ರೂಪ ಕಾಣುತ್ತೋ ಅದಕ್ಕೆ ನಾವು ಹೆಸರನ್ನ ಕೊಡ್ತಾ ಬಂದ್ವಿ. ಆವಾಗ ನಮಗೆ 27 ನಕ್ಷತ್ರಗಳು ಲೆಕ್ಕಕ್ಕೆ ಬಂತು. 28 ಅಂತಕ್ಕಂಥ ಒಂದು ನಕ್ಷತ್ರ ಬಂತು, ಅದು ಅಭಿಜಿನ್ ನಕ್ಷತ್ರ ಅಂತ. ಆ ನಕ್ಷತ್ರದ ವ್ಯಾಪ್ತಿ ಏನಾಯ್ತು ಅಂದ್ರೆ ಬಹಳ ಚಿಕ್ಕದಾಗಿ ಕಾಣ್ತಾ ಇದೆ. ತುಂಬಾ ಲೆಕ್ಕಕ್ಕೆ ತಗೊಳಕ್ಕೆ ಆಗದಲ್ಲಿರ್ತಕ್ಕಂಥ ಕಾರಣದಿಂದ ಅದನ್ನ ಶಾಸ್ತ್ರಕಾರರು ಬಿಟ್ಟು 27 ನಕ್ಷತ್ರ ಅಂತ ಕರೆದಿದ್ದಾರೆ. ಈ 27 ನಕ್ಷತ್ರಗಳನ್ನ ಕರೆದಿರಬೇಕಾದ್ರೆ ಒಂದು ನಕ್ಷತ್ರದ ವ್ಯಾಪ್ತಿ ಎಷ್ಟು ಅಂತ ನೋಡಬೇಕು ಅಂತ ಬಂದಾಗ 360 ಡಿಗ್ರಿ ಇರ್ತಕ್ಕಂಥ ವೃತ್ತವನ್ನ 27ರಲ್ಲಿ ಭಾಗಿಸಿದಾಗ ನಮಗೆ ಬಂದಿದ್ದು 13 ಡಿಗ್ರಿ 20 ನಿಮಿಷ. ಸೊ ನಿಮಗೆ ಇದು ಅಂಡರ್ಲೈನ್ ಆಗಬೇಕು. ಒಂದು ನಕ್ಷತ್ರದ ವ್ಯಾಪ್ತಿ 13 ಡಿಗ್ರಿ 20 ನಿಮಿಷ. ಯಾವಾಗ ಕೇಳಿದ್ರು, ಎಲ್ಲಿ ಕೇಳಿದ್ರು, ಯಾರು ಕೇಳಿದ್ರು, ಇದು ತಲೆಯಲ್ಲಿ ಇರಬೇಕು. 13 ಡಿಗ್ರಿ 20 ನಿಮಿಷ. ಇದು ಡಿಗ್ರಿಯ ಪ್ರಕಾರ ನೋಡ್ತಿರೋದು, ಗಂಟೆಗಳ ಪ್ರಕಾರ ಅಲ್ಲ. ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ, ಈ 27 ನಕ್ಷತ್ರಗಳನ್ನ 12 ರಾಶಿಗಳಿಗೆ ಹಂಚೋದಕ್ಕಾಗ್ಲಿಲ್ಲ. 12 ರಾಶಿಗಳಿಗೆ ಹಂಚಬೇಕಾದ್ರೆ ಏನ್ ಮಾಡಿದ್ರು, ಅದನ್ನ ಪಾದಗಳ ಒಂದೊಂದು ನಕ್ಷತ್ರವನ್ನ 4 ಭಾಗ ಮಾಡಿದ್ರು. ಆ 4 ಭಾಗ ಮಾಡಿದಾಗ ಒಂದು ಭಾಗಕ್ಕೆ ಒಂದು ಪಾದ ಅಂತ ಕರೀತಾರೆ. ಒಂದು ಭಾಗಕ್ಕೆ ಒಂದು ಪಾದ ಅಂತ ಕರೀತಾರೆ. ಅಂತ ಇದೆಯಾ? 360 ಡಿಗ್ರಿ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 27 ಎಷ್ಟಾಯ್ತು? 13 ಡಿಗ್ರಿ 20 ನಿಮಿಷ ಆಯ್ತು. ಆವಾಗ ಒಂದು ಸ್ಟಾರ್ ನ ಆರ್ಕ್ ಅಂತ ಹೇಳಿದ್ರೆ ವ್ಯಾಪ್ತಿ ಮೆಷರ್ಮೆಂಟ್ 13 ಡಿಗ್ರಿ 20 ನಿಮಿಷ ಆಯ್ತು. ಆವಾಗ ಒಂದು ಸ್ಟಾರ್ ಅಂದ್ರೆ ಒಂದು ಸ್ಟಾರ್ ಈಸ್ ಈಕ್ವಲ್ ಟು 4 ಪಾದ. ಒಂದು ನಕ್ಷತ್ರವನ್ನ 4 ಭಾಗವಾಗಿ ಡಿವೈಡ್ ಮಾಡಿದ್ರು. ಆವಾಗ ಒಂದು ಸ್ಟಾರ್ ಈಸ್ ಈಕ್ವಲ್ ಟು 13 ಡಿಗ್ರಿ 20 ನಿಮಿಷ ಅಂತ ನೀವು ಮೊದಲೇ ಕಂಡಿಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಈ 13 ಡಿಗ್ರಿ 20 ನಿಮಿಷವನ್ನ 4 ಪಾದಕ್ಕೆ ಡಿವೈಡ್ ಮಾಡಿದಾಗ ಈಚ್ ಪಾದ ಈಸ್ ಈಕ್ವಲ್ ಟು 3 ಡಿಗ್ರಿ 20 ಮಿನಿಟ್ಸ್. 3 ಡಿಗ್ರಿ 20 ಮಿನಿಟ್ಸ್ ಹೇಗ್ ಬಂತು? ಡಿವೈಡ್ ಮಾಡಬೇಕು. ಏನು? 13.20 13.20 ಡಿಗ್ರಿಯನ್ನ 4 ಮಾಡಿದಾಗ 1 ಡಿಗ್ರಿಗೆ 13 ಡಿಗ್ರಿ 20 ನಿಮಿಷ. ಇದು ಸರಿ ಇದೆಯಾ ಇಲ್ಲೋ ಅಂತ ಲೆಕ್ಕ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೋದು ನೋಡಿ. ಅವನೇನ್ ಮಾಡ್ದ, ಒಂದು ಪಾದ ಇಸ್ ಈಕ್ವಲ್ ಟು 3 ಡಿಗ್ರಿ 20 ನಿಮಿಷನಾ? ಎರಡನೇ ಪಾದಕ್ಕೆ 3 ಡಿಗ್ರಿ 20 ನಿಮಿಷನಾ? ಮೂರನೇ ಪಾದಕ್ಕೆ 3 ಡಿಗ್ರಿ 20 ನಿಮಿಷನ ಬರ್ಕೊಳ್ಬೇಕು. ಹಿಂಗೇನೆ 4 ಪಾದಕ್ಕೆ 3 ಡಿಗ್ರಿ 20 ನಿಮಿಷನ. ಇದಿಷ್ಟನ್ನು ಕೂಡಿದಾಗ ನಮಗೆ 13 ಡಿಗ್ರಿ 20 ನಿಮಿಷ ಬರಬೇಕು. ಬರುತ್ತಾ ನೋಡಿ. ಇದಿಷ್ಟನ್ನು ಕೂಡಿದಾಗ 13 ಡಿಗ್ರಿ 20 ನಿಮಿಷ ಬರ್ತಾ ಇದೆ ಅಂತ ಹೇಳಿದ್ರೆ
ನಾವು ಡಿವೈಡ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಕೂಡಿ 3 ಡಿಗ್ರಿ 20 ಪ್ಲಸ್ 3 ಡಿಗ್ರಿ 6 ಡಿಗ್ರಿ 40 ನಿಮಿಷನಾ? 6 ಡಿಗ್ರಿ 40 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ. ಅವಾಗ ಏನ್ ಮಾಡಬೇಕು? ಈ 40 ಪ್ಲಸ್ 20 60. 60 ನಿಮಿಷ ಇಸ್ಕೊಟ್ಟು 1 ಡಿಗ್ರಿನಾ? ಸೊ ಅವಾಗ ಏನಾಯ್ತು? ಇದು 0 ಬಂತಾ? ಓಕೆ, ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಈ 4 ಪ್ಲಸ್ 20 ಡಿಗ್ರಿ 20 ನಿಮಿಷ ಮತ್ತೆ 40 ನಿಮಿಷ ಸೇರಿದಾಗ 1 ಡಿಗ್ರಿ ಆಯ್ತು. ಈ 1 ಡಿಗ್ರಿಯನ್ನು ಈ ಕಡೆ ಸೇರಿಸ್ಕೊಂಡಾಗ 4 ಡಿಗ್ರಿ ಆಯ್ತು. 6 4 10 ಡಿಗ್ರಿ ಆಯ್ತು. ಅವಾಗ 10 ಡಿಗ್ರಿ ಆಯ್ತು. ಸೊ ಈಗ 10 ಡಿಗ್ರಿ ಪ್ಲಸ್ 3 ಡಿಗ್ರಿ 20 ನಿಮಿಷ. ಈ 20 ನಿಮಿಷ ಈ ಕಡೆ ಸೇರಿಸ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಂಡ್ರೆ 20 ಬಂತು. ಈ 3 ಡಿಗ್ರಿ ಪ್ಲಸ್ 13 ಡಿಗ್ರಿ ಅಂದ್ರೆ 13 ಡಿಗ್ರಿ 20 ನಿಮಿಷ ಬಂತು. ಲೆಕ್ಕ ಕರೆಕ್ಟ್ ಆಗಿ ಬಂತು. ಲೆಕ್ಕ ಕರೆಕ್ಟ್ ಆಗಿ ಬಂತಾ? ಇದನ್ನು ನೀವು ಅಲ್ಲಿ ಬರ್ದಿರ ಸೈಡ್ ಅಲ್ಲಿ ಬರ್ಕೊಳ್ಳಿ. ಹಿಂಗೆ ಇದೇ ತರ ಬರೆದಿಕ್ಕೊಳ್ಳಿ. ಇದು ಅವಾಗ ಮರ್ತೋಗ್ಬಿಡುತ್ತೆ, ಅವಾಗ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡುತ್ತೆ. ನಾವು ಈ ಕೂಡೋದು ಕಲಿಯೋದ್ರಲ್ಲಿ ಏನಾಗ್ಬಿಡುತ್ತೆ, ದಿಢೀರಂತ ಆ 60 ಅನ್ನೋದು 40 40 80 ಹಿಂಗ್ ಹೋಗ್ಬಿಡುತ್ತೆ, 80 ಅಂತ ಹೋಗ್ಬಿಡುತ್ತೆ. ಸೊ ನಿಮಗೆ ತಲೆಯಲ್ಲಿ ಬರ್ಲಿ ಅನ್ನೋದಕ್ಕೋಸ್ಕರ ಇವಾಗ ನಾನು ಮಾಡಿ ತೋರಿಸಿದ್ದು. ಏನ್ ತೋರಿಸ್ದೆ ಅಂತ ಹೇಳಿದ್ರೆ, ಏನ್ ತೋರಿಸ್ದೆ ನಾನು? 13 ಡಿಗ್ರಿ ಇದು 3 ಡಿಗ್ರಿ 20 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ ಅಂದ್ರೆ 60. 3 ಡಿಗ್ರಿ 6 ಡಿಗ್ರಿ 40 ನಿಮಿಷ. 6 ಡಿಗ್ರಿ 40 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ. 40 ಪ್ಲಸ್ 20 60. 60 ಅಂದ್ರೆ 1 ನಿಮಿಷ. ಸೊ 1 ನಿಮಿಷ ಈ ಕಡೆ ಹಾಕೊಂಡಾಗ 4 ನಿಮಿಷ ಆಯ್ತು. 6 ಪ್ಲಸ್ 4 10 ಡಿಗ್ರಿ. ಹಿಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದು ನಿಮಗೆ ಓಕೆ ಗೊತ್ತಾಯ್ತು. ಆಮೇಲೆ ಇದು ಗೊತ್ತಾಯ್ತು. ಇವಾಗ ಒಂದು ಪಾದ ಇದುಕೊಟ್ಟು 1 ಸ್ಟಾರ್ ಇದುಕೊಟ್ಟು 4 ಪಾದ ಯಾಕೆ ಅಂತ ಗೊತ್ತಾಯ್ತು. ಆವಾಗ ಒಂದು ಸ್ಟಾರಿನ ಒಂದು ನಕ್ಷತ್ರದ ವ್ಯಾಪ್ತಿ 4 ಪಾದವಾಗಿ ಡಿವೈಡ್ ಮಾಡಿದಾಗ ಈಚ್ ಪಾದ ಇದುಕೊಟ್ಟು 3 ಡಿಗ್ರಿ 20 ನಿಮಿಷ ಅಂತ ಗೊತ್ತಾಯ್ತು. ಕ್ಯಾಲ್ಕುಲೇಷನ್ ಮಾಡಿದಿರಾ? ಸೊ ಈ 3 ಡಿಗ್ರಿ 20 ನಿಮಿಷ ಅಂದ್ರೆ 27 ನಕ್ಷತ್ರ ಇರೋದು ನಮಗೆ ಅಲ್ವಾ? 27 ನಕ್ಷತ್ರ ಇಂಟು 4 ಪಾದ ಇದುಕೊಟ್ಟು ಎಷ್ಟು ಪಾದ? 108 ಪಾದ. 108 ಪಾದಗಳು. ಅದಕ್ಕೆ ನಾವು 108 ಅರ್ಚನೆಯನ್ನ ಮಾಡೋದು. ಬಚಕ್ರದಲ್ಲಿ ಯಾವ್ಯಾವ ಪಾದಗಳಲ್ಲಿ ಯಾವ್ಯಾವ ಗ್ರಹ ನಿಂತ್ಕೊಂಡಿರುತ್ತೋ ನಮಗೆ ಗೊತ್ತಿಲ್ಲ. ನಕ್ಷತ್ರದ ಪಾದಗಳು ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಅದಕ್ಕೆ ನಾವು 108 ಅರ್ಚನೆಗಳನ್ನ ಮಾಡಿದಾಗ ಆ 108 ಪಾದಗಳಲ್ಲಿ ಇರ್ತಕ್ಕಂಥ ಯಾವುದೇ ದೋಷಗಳೆಲ್ಲಾದ್ರೂ ಇದ್ರೂ ಸಹ ಅದು ನಮಗೆ ಪರಿಹಾರ ಆಗತ್ತೆ ಅನ್ನೋದಕ್ಕೂ ಸಹ ಈ 108 ಅನ್ನೋದು ಕೆಲಸ ಮಾಡುತ್ತೆ. ಓಕೆ, ಅವಾಗ 108 ಪಾದ ಇಸ್ಕೊಟ್ಟು 360 ಡಿಗ್ರಿ ಅಂತ ಆಯ್ತು. ಕರಿಬೋದಲ್ವ? ಅವಾಗ 108 ಪಾದ ಇಸ್ಕೊಟ್ಟು 360 ಡಿಗ್ರಿ ಅಂತ ಕರಿಬೋದಾ? ಸೊ ಇವಾಗ ರಾಶಿ ಮಂಡಲ ಅಂತ ಬರೋಣ. ರಾಶಿ ಮಂಡಲ ಹೇಗಿರುತ್ತೆ ಹಾಗಾದ್ರೆ? ರಾಶಿ ಮಂಡಲ ಹೇಗಿರುತ್ತೆ? ಹೀಗಿರುತ್ತೆ ನೋಡಿ. ಈ 360 ಡಿಗ್ರಿ ಈ ಸರ್ಕಲ್ ಇದೆಯಲ್ವಾ, ಈ ಔಟ್ಸೈಡ್ ಸರ್ಕಲ್ 360 ಡಿಗ್ರಿ ಇದೆ. ಈ 360 ಡಿಗ್ರಿಯನ್ನ ಏನ್ ಮಾಡಿದ್ರು, ಸೆಂಟ್ರಲ್ ಇಟ್ಕೊಂಡು 12 ಭಾಗ ಮಾಡಿದ್ರು. 12 ಭಾಗ ಯಾಕೆ ಮಾಡಿದ್ರು ಅಂತ ಹೇಳಿದೆ ನಾನು? 12 ರಾಶಿಗಳು. 12 ಭಾಗ ಮಾಡಿದ್ರಿಂದ 12 ರಾಶಿ ಬಂತು. ಅವರು ಮೊದಲೇ ರಾಶಿ ಅಂತ ತೀರ್ಮಾನ ಮಾಡ್ಲಿಲ್ಲ. 12 ಭಾಗ ಮಾಡಬೇಕು ಅಂತ ಅವರಿಗೆ ಯಾವ ತರ ಯೋಚನೆ ಬಂತು? ಯಾಕೆ 10 ರಾಶಿ ಮಾಡಬಹುದಾಗಿತ್ತಲ್ಲ, ಅವರು 8 ರಾಶಿ ಮಾಡಬಹುದಾಗಿತ್ತಲ್ಲ, ಲೆಕ್ಕಕ್ಕೆ ಇರ್ಲಿ ಅಂತ ಅಲ್ವಾ? ಹೌದು. ಈಗ ಕಾಲ್ಪನಿಕವಾಗಿ ನೋಡಿದಾಗ 27 ಬಂತು, ಅದಕ್ಕೇನ ರೀಸನ್ ಕೊಟ್ಬಿಟ್ರು ಅವರು. ನಾವು ಅವ್ರು ಕೇಳಿದ್ವಿ, ಏನಪ್ಪಾ ಇಷ್ಟೊಂದು ನಕ್ಷತ್ರಗಳಿದೆ ಅಂತ, ಇವಾಗ 27 ನಕ್ಷತ್ರ ಮಾತ್ರ ಯಾಕೆ ತಗೊಂಡಿದ್ವಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವು ನೋಡಿದಂತ ಸಮಯದಲ್ಲಿ ಕಾಲ್ಪನಿಕವಾಗಿ ಯಾವುದು ನಮಗೆ ಗೋಚರವಾಗ್ತಾ ಇದೆ, ಪ್ರಭಾವ ಬೀರ್ತಾ ಇದೆಯೋ ಅದನ್ನ ಮಾತ್ರ ತಗೊಂಡಿವಿ. ಅದು ಒಟ್ಟು ವಾರ ನೋಡುವಾಗ 27 ನಕ್ಷತ್ರ ಇತ್ತು ಅಂತ ಹೇಳ್ಬಿಟ್ವಿ. ಈಗ 12 ರಾಶಿ ಯಾಕೆ ತಗೊಂಡ್ರಿ? 10 ತಗೊಳ್ಬೋದಾಗಿತ್ತು, 4 ತಗೊಳ್ಬೋದಾಗಿತ್ತು, 8 ದಿಕ್ಕು ಇದೆ 8 ದಿಕ್ಕು ತಗೊಳ್ಬೋದಾಗಿತ್ತಲ್ವಾ?
ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ನಾವು ಮೊದಲೇ ಪಾಠ ಮಾಡುವಾಗ ಹೇಳಿದೀವಿ ಜ್ಯೋತಿಷ್ಯ ಡಿಪೆಂಡ್ ಅಪಾನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ವಿ? ಮೂಲ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ವಿ? ಸೂರ್ಯ ಮತ್ತೆ ಚಂದ್ರನ ಚಲನವಲನಗಳಿಂದ. ಅವರಿಬ್ಬರೇ ಬೆಳಕಿನ ಗ್ರಹಗಳು. ಉಳಿದಿದ್ ಯಾವುದು ಬೆಳಕಿನ ಗ್ರಹಗಳ, ಇದು ಬೇರೆ ಯಾವುದು ಗ್ರಹಗಳಲ್ಲ. ಈ ಸೂರ್ಯ ಮತ್ತೆ ಚಂದ್ರ ಅಂತಕ್ಕಂಥದ್ದು ಗ್ರಹಗಳೇ ಅಲ್ಲ. ಸೂರ್ಯ ಅಂತಕ್ಕಂಥವನು ಒಬ್ಬ ನಕ್ಷತ್ರ, ಚಂದ್ರ ಅಂತಕ್ಕಂಥವನು ಭೂಮಿಯ ಒಂದು ಉಪಸ್ಥ ಗ್ರಹ. ಇವರಿಬ್ಬರು ಬೆಳಕಿನ ಗ್ರಹಗಳು. ಸೂರ್ಯ ಸ್ವಯಂ ಪ್ರಕಾಶಿತ, ಚಂದ್ರ ಸ್ವಯಂ ಪ್ರಕಾಶಿತನಲ್ಲ. ಬರುವ ಬೇರೆ ಗ್ರಹಗಳಿಂದ ಬರುವಂತಹ ಕಿರಣಗಳನ್ನ ತಗೊಂಡು ಅದನ್ನು ಭೂಮಿಗೆ ರವಾನಿಸುವ ಕೆಲಸ. ಈಗ ಸ್ಯಾಟಲೈಟ್ ಅಂತೀವಿ. ಏನ್ ಸ್ಯಾಟಲೈಟ್ ಏನ್ ಮಾಡುತ್ತೆ? ಬೇರೆ ಕಡೆಯಿಂದ ಬರ್ತಕ್ಕಂಥ ಮೆಸೇಜ್ ಅನ್ನ ತಗೊಂಡು ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಇದೆಯೋ ಅಲ್ಲಿಗೆ ಕಳಿಸುತ್ತೆ. ದಟ್ ಈಸ್ ಕಾಲ್ಡ್ ಸ್ಯಾಟಲೈಟ್ ಅಂತ. ಸೊ ಹಾಗೇನೆ ಚಂದ್ರನು ಭೂಮಿಗೆ ಒಂದು ಸ್ಯಾಟಲೈಟ್ ಇದ್ದಾಗೆ. ಅದೇನ್ ಮಾಡುತ್ತೆ? ಬೇರೆ ಗ್ರಹಗಳಿಂದ ಬರ್ತಕ್ಕಂಥ ಕಿರಣಗಳನ್ನ, ಶಕ್ತಿಗಳನ್ನ, ಎನರ್ಜಿನ, ಅದು ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಅದಕ್ಕೆ ಬೇಕಾಗಿಲ್ಲ, ತಗೊಂಡು ಕೊಡೋ ಕೆಲಸ ಅದದ್ದು. ಸೊ ಹಾಗಾಗಿ ನಾವು ಈ ಸೂರ್ಯ ಚಂದ್ರರ ಚಲನವಲನಗಳ ಮೇಲೇನೆ ಜ್ಯೋತಿಷ್ಯ ಡಿಪೆಂಡ್ ಆಗಿರೋದು. ಆವಾಗ 360 ದಿವಸಗಳ ಕಾಲ ನೋಡುವಾಗ ನಮಗೆ 12 ತಿಂಗಳು ಬಂತು, 12 ಹುಣ್ಣಿಮೆ, 12 ಪೌರ್ಣಮಿ ಬಂತು. ಭೂಮಿ ರೌಂಡ್ ಆಗಿದೆ ಅಂತ ನಿಮಗೆ ಮೊದಲು ಹೇಳಿದಾರೆ ಯಾರು? ಭೂಮಿ ರೌಂಡ್ ಆಗಿದೆ, ಭೂಮಿಯನ್ನ ಸೂರ್ಯನನ್ನ ಗ್ರಹಗಳು ಸುತ್ತಾ ಇದೆ, ಸೂರ್ಯನನ್ನ ಭೂಮಿ ಸುತ್ತಾ ಇದೆ ಅಂತ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹೇಳಿದಾರೆ ಯಾರು? ಋಷಿಮುನಿಗಳು. ಋಷಿಮುನಿಗಳು ಏನ್ ಮಾಡಿದ್ರು? ಅವರು ಖಗೋಳ ಶಾಸ್ತ್ರ ಅಂತ ಬರೆದ್ರು. ಅವರು ರೌಂಡ್ ಆಗಿದೆ, ಸುತ್ತಾ ಇದೆ ಅಂತ ಅವರು ಹೇಳಲಿಲ್ಲ. ಅವರು ಖಗೋಳ ಶಾಸ್ತ್ರ ಅಂತಾನೆ ಬರೆದ್ರು. ಅಂದ್ರೆ ರೌಂಡ್ ಆಗಿದೆ ಅಂತಾನೆ ಬರೆದ್ರು. ಅಲ್ಲಿ ಅವರಿಗೆ ಗೊತ್ತಿತ್ತು ಇದು ರೌಂಡ್ ಆಗಿದೆ ಅಂತ. ಬಟ್ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ಯಾರು? ಗೆಲೀಲಿಯೋ. ವೈಜ್ಞಾನಿಕವಾಗಿ ಭೂಮಿ ರೌಂಡ್ ಆಗಿದೆ ಅಂತ ರೋಮ್ ದೇಶದಲ್ಲಿದ್ದಂತ ಒಬ್ಬ ವಿಜ್ಞಾನಿ ಅವನು ಹೇಳ್ದ, ಗೇದು ಭೂಮಿ ರೌಂಡ್ ಆಗಿದೆ ಅಂತ. ಹೇಗೆ ಅವನು ಕಂಡಿಡ್ದ? ಅವನೇನ್ ಮಾಡ್ತಾನೆ, ಒಂದಾನೊಂದು ದಿವಸ ಅವನು ಊಟ ಮಾಡಿ ಮಲಗಬೇಕು ಅಂತ ಮಂಚ ಹಾಕೊಂಡು ಆಕಾಶ ನೋಡ್ಕೊಂಡು ಮಲಗಿರ್ತಾನೆ. ವಿಜ್ಞಾನ ಎಲ್ಲ ಹಂಗೆ ಬಂದಿದ್ದು, ಯಾವ್ದು ರಿಸರ್ಚ್ ಮಾಡಕ್ ಹೋಗಿ ಕಂಡುಹಿಡಿದಿದ್ದಲ್ಲ. ಕೆಲವೆಲ್ಲ ಏನಾಗತ್ತಂದ್ರೆ ಇದಕ್ಕಿದ್ದಾಗೇನೆ ಯಾವ್ದೋ ಒಂದು ಯೋಚನೆ ಮಾಡಕ್ ಹೋಗಿ ಏನೋ ಸಿಕ್ಕಾಕೊಂಡ್ಬಿಡುತ್ತೆ, ಏನೋ ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಅವನು ಮಲಕೊಂಡು ಮೇಲ್ಗಡೆ ಆಕಾಶವನ್ನ ನೋಡ್ತಾ ಇದ್ದ. ಅವನಿಗೆ ಮೇಲ್ಗಡೆ ಕೆಲವು ನಕ್ಷತ್ರಗಳು ಗೋಚರವಾಯಿತು. ಹಾಗೆ ಅದನ್ನ ಆನಂದ ಪಡ್ತಾ ಹಾಗೆ ನೋಡ್ತಾ ಮಲಕೊಂಡ್ಬಿಟ್ಟ. ಸರಿ, ಅವನ ತಲೆಯಲ್ಲಿ ಅದೇ ಉಳ್ಕೊಂಡಿತ್ತು, ಎಷ್ಟು ಚೆನ್ನಾಗಿದೆ ನಕ್ಷತ್ರಗಳು ಅಂತ. ಮಾರನೇ ದಿವಸ ಅದೇ ಟೈಮ್ ಮಲ್ಕೊಂಡ, ಆ ನಕ್ಷತ್ರ ಕಾಣ್ಲಿಲ್ಲ ಅವನಿಗೆ. ಅವನ್ ಕನ್ಫ್ಯೂಸ್ ಆಗೋಗ್ಬಿಟ್ಟ. ಇದೇನಯ್ಯ ಇದು, ನಮ್ಮನೆ ಇಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ, ನನ್ನ ಮಂಚ ನನ್ನ ಇದೆಲ್ಲ ಇಲ್ಲೇ ಇದೆ, ಇಲ್ಲಿ ಮೇಲ್ಗಡೆ ನಕ್ಷತ್ರ ಕಾಣ್ತಾ ಇತ್ತು, ಕಾಣ್ಲಿಲ್ಲ, ಎಲ್ಲೋಯ್ತದು ಅಂತ. ಆವಾಗ ಅವನಿಗೆ ಡೌಟ್ ಶುರುವಾಯ್ತು. ಎಲ್ಲೋಯ್ತು, ಹುಡುಕ್ಬೇಕಿದನ್ನ ಅಂತ. ಸರಿ, ನಾನು ಇವತ್ತು ನೆನ್ನೆ 9 ಗಂಟೆಗೆ ಮಲಗಿದೆ, ಇವತ್ತು ಮೋಸ್ಟ್ಲಿ 10 ಗಂಟೆಗೆ ಮಲಗಿರ್ಬೇಕು. ಅದಕ್ಕೆ ಏನಾದ್ರು ಎಲ್ಲಾನ ಹೊರಗಡೆ ಹೋಗಿರ್ಬೇಕೇನೋ, ಊಟಕ್ಕೇನೋ ಹೋಗಿರ್ಬೇಕೇನೋ, ಇರ್ಲಿ ನಾಳೆ 9 ಗಂಟೆಗೆ ಅದನ್ನ ಹಿಡಿಯೋಣ ಅಂದ್ಬಿಟ್ಟು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ರು, ಒಂದು ಪರ್ಟಿಕ್ಯುಲರ್ ಜಾಗ ಫಿಕ್ಸ್ ಮಾಡ್ಕೊಂಡ್ರು, ಮಲಗಕ್ಕೆ ಶುರು ಮಾಡಿದ್ರು. ತಿರ್ಗಾ ನೋಡ್ತಾನೆ ಆ ನಕ್ಷತ್ರ ಇಲ್ಲ. ನೆನ್ನೆ ನೋಡಿದ ನಕ್ಷತ್ರ ಎಲ್ಲ ಇವತ್ತು ಬೇರೆ ಯಾವ್ದೋ ನಕ್ಷತ್ರ ಬಂದಿದೆ. ತಿರ್ಗಾ ನಾಳೆ ನೋಡಿದ್ರೆ ಇದು ಇವತ್ತು ನೋಡಿದ್ದಿಲ್ಲ, ನಾಳೆ ಯಾವ್ದೋ ಬರ್ತಾ ಇದೆ. ಅವನಿಗೆ ಆಶ್ಚರ್ಯ ಶುರುವಾಗ್ಬಿಡ್ತು. ಏನಯ್ಯ ಇದು, ನೆನ್ನೆ ನೋಡಿದ್ ಇವತ್ತು ಕಾಣ್ತಾ ಇಲ್ಲ, ಇವತ್ತು ನೋಡಿದ್ ನಾಳೆ ಕಾಣ್ತಾ ಇಲ್ಲ, ನೆನ್ನೆ 1 ಇತ್ತು, ಇವತ್ತು 4 ಇದೆ, ಇವತ್ತು 5 ಇದೆ, ಏನೋ ಡಿಫ್ರೆಂಟ್ ಬರ್ತಿದೆಯಲ್ಲ, ಏನಿದೆ ಇದು, ಏನೋ ವಿಸ್ಮಯ ಇರೋ ಹಾಗೆ ಕಾಣ್ತಾ ಇದೆಯಲ್ವಾ ಅಂತೇಳಿ ಒಂದು ಡೈರಿ ತಗೊಂಡು ಬರೆಯಕ್ ಶುರು ಮಾಡ್ದ. ತಾರೀಖ್ ಹಾಕ್ಬಿಟ್ಟು ಇವತ್ತಿನ ದಿನ ಇಷ್ಟು ಗಂಟೆಗೆ ನೋಡ್ತಾ ಇದ್ದೀನಿ, ಈ ನಕ್ಷತ್ರ, 1 ನಕ್ಷತ್ರ ಬಂತು, ಆಮೇಲೆ ಹೋಯ್ತು, ತಿರ್ಗಿ 4 ನಕ್ಷತ್ರ ಬಂತು, ಹೋಯ್ತು ಅಂತ. ಹಿಂಗೆ ನೋಡ್ತಾ ಇರ್ಬೇಕಾದ್ರೆ 360 ದಿವಸ ಆದ್ಮೇಲೆ ಅವನು ಯಾವ್ದು ಡೈರಿನೆಲ್ಲ ಬರ್ದಕ್ಕಿದ್ನೋ ಅದೇ ನಕ್ಷತ್ರ ಬಂತು. ಆಗ ಅವನಿಗೆ ಕನ್ಫರ್ಮ್ ಆಯ್ತು, ಇದು ಚಪ್ಪಟೆ ಆಗಿದ್ದ. ಅಲ್ಲಿವರೆಗೂ ಭೂಮಿ ಏನ್ ಅನ್ಕೊಂಡಿದ್ರು ಜನ ಅಂತ ಹೇಳಿದ್ರೆ, ಭೂಮಿ ಚಪ್ಪಟೆ ಆಗಿದೆ, ನಾವು
ಸರ್ಫೇಸ್ ಚಪ್ಪಟಿ ಆಗಿರೋದ್ರಿಂದ ಬದುಕ್ತಾ ಇದ್ದೀವಿ. ರೌಂಡ್ ಆಗಿದ್ರೆ ಬಾಲ್ ಮೇಲೆ ಏನಾದ್ರು ನಿಂತ್ರೆ ಏನಾಗುತ್ತೆ, ಬಿದ್ದೋಗುತ್ತೆ ಅನ್ನೋ ಭ್ರಮೆಯಲ್ಲಿದ್ರು ಮನುಷ್ಯರು. ಆಗ ಅವನು ತಿರ್ಗಾ ಒಂದು 20-30 ವರ್ಷ ರಿಸರ್ಚ್ ಮಾಡ್ತಾನೆ ಅದನ್ನ ಬಗ್ಗೆ. ಮಾಡಿ 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 ಅವನಿಗೆ ಏನೇನೋ ಆಂಗಲ್ ಅಲ್ಲೆಲ್ಲ ಚೆಕ್ ಮಾಡ್ಬಿಟ್ಟು ಒಂದು ರೌಂಡ್ 360 ಡಿಗ್ರಿಗೆ ಅದೇ ಬರ್ತಾ ಇದೆ ಅಂತ ಹೇಳಿದಾಗ, ಒಂದು ಭೂಮಿ ಸುತ್ತಾ ಇರಬೇಕು, ಭೂಮಿ ಸೂರ್ಯನ ನಕ್ಷತ್ರ ಮಂಡಲನ ಸುತ್ತಾ ಇರಬೇಕು. ಸೊ ಅದರಿಂದನೇ ನಮಗೆ ಸೂರ್ಯ ಚಂದ್ರ ಎಲ್ಲ ಇಲ್ಲಿ ಈ 360 ದಿವಸಗಳಲ್ಲಿ ಬರ್ತಾರೆ ಅಂತ ಎಲ್ಲ ನೋಟ್ ಮಾಡಿ ಬರೋದು. ಅವನೇನ್ ಮಾಡ್ದ, ರೋಮ್ ರಾಜ್ಯದಲ್ಲಿರ್ತಕ್ಕಂಥ ರೋಮ್ ದೇಶದಲ್ಲಿದ್ದವನವನು ರೋಮ್ ರಾಜನ್ಗೆ ಹೋಗಿ ಹೇಳ್ತಾನೆ, ನಮಸ್ಕಾರ ಸ್ವಾಮಿ, ನಾನು ಒಂದು ರಿಸರ್ಚ್ ಅನ್ನ ಮಾಡಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ಭೂಮಿ ರೌಂಡ್ ಆಗಿಲ್ಲ, ಭೂಮಿ ರೌಂಡ್ ಆಗಿರೋದು ಚೌಕಟ್ಟಾಗಿಲ್ಲ, ಇಷ್ಟು ದಿವಸ ಇವರೆಲ್ಲ ಹೇಳ್ತಾ ಇದ್ದೀನಿ ಸುಳ್ಳು ಅಂತ ಹೇಳ್ದ. ಅಲ್ಲಿದ್ದ ಪಂಡಿತರು ಯಾರು, ನಮ್ಮ ಗೊತ್ತಲ್ಲ ನಮ್ಮ ಜನ. ನಾನು ಏನಾದ್ರೂ ಒಂದು ಹೇಳಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾರಾದ್ರೂ ಆಂಟಿ ಆಗಿ ಹೇಳಿದ್ರೆ ನಾನು ಏನ್ ಮಾಡ್ತೀನಿ, ಒಪ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಒಂದು ಸುಳ್ಳು ಮಾಹಿತಿಯನ್ನ ಕೊಡಬೇಕು. ಅವಾಗ ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ಬಿಡ್ತಾರೆ, ಪಂಡಿತರೆಲ್ಲರೂ ಸೇರ್ಕೊಂಡು ಇವನನ್ನ ಮುಂದುವರಿಯಕ್ ಬಿಟ್ರೆ ರಾಜ ನಮ್ಮನ್ನ ಉಗಿತಾನೆ. ಏನಯ್ಯ ಇದು ದಿವಸ ನೀವೆಲ್ಲ ಇದ್ದು ನೀವೇನು ಹೇಳಿಲ್ಲ, ಆ ಹುಡುಗ ಹೊತ್ತಾಗಿ ಏನೋ ಒಂದು ಹೇಳ್ತಿದ್ದಾನಲ್ಲ ಅಂತ ಹೇಳಿ ಬೈತಾನೆ ಅಂತಾನೋ, ಅಥವಾ ದ್ವೇಷಕ್ಕೋ ಹಸುವಿಕೆ ಏನ್ ಮಾಡಿದ್ರು, ರಾಜನಿಗೆ ಎತ್ತು ಕಟ್ಟಿದ್ರು. ಸ್ವಾಮಿ, ಇವನು ಆಡ್ತಾ ಇರೋದು ಸುಳ್ಳು. ನೋಡಿ, ನೀವು ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದೀರಾ, ಒಂದು ಬಾಲ್ ಮೇಲೆ ಅವನನ್ನು ಕುತ್ಕೊಳ್ಳಕ್ಕೆ ತೋರ್ಸಕ್ ಹೇಳಿ ನಮಗೆ. ಒಂದು ಬಾಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ಯಾರಾದ್ರೂ ಕುತ್ಕೊಳಕ್ ಆಗತ್ತಾ? ಅದು ಬೇರೆ ತಿರುಗ್ತಾ ಇದೆ ಅಂತಾನೆ, ಭೂಮಿ ತಿರುಗ್ತಾ ಇದೆ ಅಂತಾನೆ, ಭೂಮಿ ಸೂರ್ಯನ ತಿರುಗ್ತಾ ಇದೆ ಅಂತಾನೆ, ರೌಂಡ್ ಆಗಿದೆ ಅಂತಾನೆ. ಇದು ಸಾಧ್ಯನಾ ಅಂದಾಗ ರಾಜ ಏನ್ ಮಾಡ್ದ, ಹೌದೌದು, ರೌಂಡಿನ ಮೇಲೆ ಯಾರು ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಮತ್ತೆ ಅರಮನೆ ಕಟ್ಟಿದ್ದೀರಾ ಅಂದ್ರೆ ಇವನೇ ಸುಳ್ಳು ಹೇಳ್ತಿದಾನಲ್ಲ, ಇವನಿಗೆ ಶಿಕ್ಷೆ ಆಗಬೇಕು ಅಂದಾಗ ಆ ಕಾಲದಲ್ಲೇನೆ ಇವನು ಸುಳ್ಳನ್ನು ಹೇಳಿದಕ್ಕೋಸ್ಕರವಾಗಿ ನೇಣಾಕಿ ಅಂತ ಹೇಳಿ ಚರ್ಚಲ್ಲಿ ನೇಣಾಕ್ಬಿಟ್ರು. ಅವನಿಗೆ ಗೆಲೀಲಿಯೋಗೆ ನೇಣಾಕಿ ಸಾಯಿಸ್ಬಿಟ್ರು. ಏನಕ್ಕೆ? ಅವನು ಭೂಮಿ ರೌಂಡ್ ಆಗಿದೆ ಅಂತ ಹೇಳಿದ್ದಕ್ಕೆ. ಅದಾದ ಮೇಲೆ ಅವನ ರಿಸರ್ಚ್ ಹಾಗೆ ಇತ್ತು. ಅದಾದ ಮೇಲೆ 30-60 ವರ್ಷಗಳ ನಂತರ ಇನ್ನೊಬ್ಬ ಸೈಂಟಿಸ್ಟ್ ಬಂದು ಆ ಪುಸ್ತಕನೆಲ್ಲ ತೆಗೆದು ಅವನು ರಿಸರ್ಚ್ ಮಾಡಕ್ ಶುರು ಮಾಡ್ದ. ಏನೋ ಹೇಳ್ತಿದ್ದ ಗೆಲೀಲಿಯೋ ಏನದು ಅಂತ. ಅವನು ಆವಾಗ ರಿಸರ್ಚ್ ಮಾಡಿ ಅವನು ಒಂದು ಮಾಹಿತಿಯನ್ನ ಕೊಟ್ಟ. ಗೆಲೀಲಿಯೋ ಹೇಳಿದ್ದು ನಿಜ, ಅದು ರೌಂಡ್ ಆಗೇ ಇದೆ, ಭೂಮಿ ರೌಂಡ್ ಆಗಿದೆ, ಭೂಮಿ ಸೂರ್ಯನನ್ನ ಸುತ್ತುತ್ತೆ, ಚಂದ್ರನನ್ನ ಸುತ್ತುತ್ತೆ ಅಂತ ಎಲ್ಲ ಮಾಹಿತಿಯನ್ನ ಕೊಟ್ಟ ಮೇಲೆ ಅವಾಗ ಎಲ್ಲ ಸರಿ. ಆಗಾಗ್ಲೇ ಇವರೆಲ್ಲ ಸತ್ತೋಗಿದ್ರಲ್ಲ, ರಾಜರು ಹೋಗಿದ್ರು, ಅವರೆಲ್ಲ ಹೋಗಿದ್ರು, ಸರಿ ಅಂತೇಳಿ ಒಪ್ಕೊಳಕ್ ಶುರು ಮಾಡಿದ್ರು. ಇದನ್ನ ನಮ್ಮ ಜನ ಆ ಕಾಲದಲ್ಲೇನೆ ಶಾಸ್ತ್ರಕಾರರು ನಮ್ಮಲ್ಲಿ ಖಗೋಳ ಶಾಸ್ತ್ರ ಅಂತ ಮಾಡುದು. ಖಗೋಳ, ಗೋಳ ಅಂದ್ರೆ ರೌಂಡು. ಈ ಖಂಡಸ್ತ್ರ, ಈ ಒಂದು ಖಂಡ ಅಂತಕ್ಕಂಥದ್ದು ಏನು, ಈ ಭೂಮಿಯ ಖಂಡಗಳು ಹೇಗಿದೆ ಅಂತ ಹೇಳಿದ್ರೆ ರೌಂಡ್ ಆಗಿದೆ ಅಂತ ನಮ್ಮ ಜನ ಆಗ್ಲೇ ಹೇಳಿದ್ರು. ಆದ್ರೆ ನಮ್ಮವ್ರಿಗೆ ಯಾರಿಗೂ ತಿಳ್ಸಕ್ ಹೋಗ್ಲಿಲ್ಲ. ನಮ್ಮವ್ರಿಗೆ ಎಲ್ರಿಗೂ ಗೊತ್ತಿರೋದ್ರಿಂದ ನಾವ್ ಯಾರು ತಿಳ್ಸೋಕ್ ಹೋಗ್ಲಿಲ್ಲ. ಅವರಲ್ಲಿ ಏನಾಯ್ತು, ರೋಮ್ ಜಾತದಲ್ಲಿ ಅವಾಗ ಇನ್ನು ನಾನು ಹೇಳ್ತಿರೋದು ಯಾವಾಗ 100-200 ವರ್ಷಗಳ ಕಾಲದಲ್ಲಿ. ಅಂದ್ರೆ ಇವಾಗ ನಾವೇನು 2000 ವರ್ಷಗಳಿದ್ದೀವಿ. ನಾವು ಮಾತಾಡೋದೇನು ಆಫ್ಟರ್ ಕ್ರೈಸ್ತು 2000 ಇರಬೇಕು. ಆಫ್ಟರ್ ಕ್ರೈಸ್ತು 200 ವರ್ಷನೋ 400 ವರ್ಷನೋ ಇರಬೇಕು ಗೆಲೀಲಿಯೋ ಇದ್ದಿದ್ದು. ಆ 404ನೇ ಶತಮಾನದಲ್ಲಿ ಆ ಕೆಲಸ ನಡೆಯಿತು ಅಂತ ಕಥೆ ಇದೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ನಿಮಗೆ, ರೌಂಡು ಅಂತ ಬಂತಲ್ವಾ. ಸಿ, ರೌಂಡ್ ಆಗಿರ್ತಕ್ಕಂಥದ್ದನ್ನ ಆತರ ಕಂಡಿಡಿದಾಗ ಅವನು 12 ಅಮಾವಾಸ್ಯೆ 12 ಹುಣ್ಣಿಮೆ ಆಗುತ್ತೆ ಭೂಮಿ ಮೇಲೆ. 360 ದಿವಸಕ್ಕೆ 12 ಅಮಾವಾಸ್ಯೆ 12 ಹುಣ್ಣಿಮೆ ಆಗತ್ತೆ ಅಂತ ಕಂಡಿಡಿದ್ರು. ಸೊ ಆಗ ಏನ್ ಮಾಡಿದ್ರು, 12 ಅಮಾವಾಸ್ಯೆ 12 ಹುಣ್ಣಿಮೆ ಅಂತ ತಕ್ಷಣ 360 ಡಿಗ್ರಿಯನ್ನ ಡಿವೈಡ್ ಮಾಡಿದ್ರು. 360 ಡಿಗ್ರಿಯನ್ನ ಏನ್ ಮಾಡಿದ್ರು, ಇವಾಗ ಡಿವೈಡ್ ಮಾಡಿದ್ರು. ಸೊ ಅವಾಗ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 360 ಡಿಗ್ರಿ ಡಿವೈಡೆಡ್ ಬೈ ಕ್ಯಾಲ್ಕುಲೇಟರ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ ಕ್ಯಾಲ್ಕುಲೇಟರ್? ಇಲ್ಲ ಇಲ್ಲ ಗುರುಗಳೇ, ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಕಾಣ್ತಾ ಇಲ್ವಾ? ಇಲ್ಲ ಗುರುಗಳೇ. ಇಲ್ಲ ಗುರುಗಳೇ. ಕಾಣ್ತಾ ಇದೆಯಾ? ಗುರುಗಳೇ. ಸೊ ಅವಾಗ 360 ಡಿಗ್ರಿ ಡಿವೈಡೆಡ್ ಬೈ 12 ಎಷ್ಟಾಯ್ತು ಅವಾಗ? 30. ಏನಿದು, ಏನಂತ ಕರಿಬೇಕು ನೀವು ಇದನ್ನ? ಡಿಗ್ರಿ.
ಅದನ್ನ ಹೇಳ್ಬೇಕು, ಪೂರ್ಣವಾಗಿ ಹೇಳ್ಬೇಕು. ಬರೀ 30 ಡಿಗ್ರಿ. 30 ಅಂದ್ಬಿಟ್ಟು ತಿಳಿಸಬಾರ್ದು. 30 ಡಿಗ್ರಿ 30 ಡಿಗ್ರಿ ಅರ್ಥವಾಯ್ತಾ? ಹಾ ಗುರುಗಳೇ. ಆ 30 ಡಿಗ್ರಿಯನ್ನ ಮತ್ತೆ ಏನ್ ಮಾಡಿದ್ರು ಎಗೈನ್ ಸ್ಟಾರ್ಟ್ ರಿಸರ್ಚ್. ಏನ್ ರಿಸರ್ಚ್ ಮಾಡಿದ್ರು? ಈಗ ನಮಗೆ ಏನ್ ಹೇಳಿದೆ ನಾನು, ಅಶ್ವಿನಿ ನಕ್ಷತ್ರ ಒಂದು ರೇಖೆ, ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ನೆನ್ನೆ ಬರ್ಸ್ದಾಗ ಏನ್ ಹೇಳಿದ್ವಿ? ಅಶ್ವಿನಿ ನಕ್ಷತ್ರ ಎಷ್ಟು ನಕ್ಷತ್ರ ಇರೋದು? 27 ನಕ್ಷತ್ರ. ನಿನ್ನೆ ನಾನು ಹೇಳಿದೆ ಅಶ್ವಿನಿ ನಕ್ಷತ್ರ ಅಂತಕ್ಕಂಥದ್ದು ಎಷ್ಟು 3 ನಕ್ಷತ್ರಗಳು ಸೇರಿ ಅದು ಕುದುರೆಯ ರೂಪ ತಾಳ್ತು ಅಂತ ಹೇಳಿದೆ. 3 ಗುರುಗಳೇ. 3. ಭರಣಿ ನಕ್ಷತ್ರ 3 ಕೃತಿಕಾ ನಕ್ಷತ್ರ 6 6. ಸೊ ಇದಿಷ್ಟು ಸೇರಿ ನಮಗೆ ಒಂದು ನಕ್ಷತ್ರದ ಪುಂಜವಾಗಿ ಕಾಣ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಚೆನ್ನಾಗಿ ಲೆಕ್ಕನ. ಈ ಕಾನ್ಸೆಪ್ಟ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಶ್ವಿನಿ ನಕ್ಷತ್ರ 3, ಭರಣಿ ನಕ್ಷತ್ರ 3, ಕೃತಿಕಾ ನಕ್ಷತ್ರ 3. ಇವಾಗ ಇದ್ರ ವ್ಯಾಪ್ತಿ ಎಷ್ಟು? 13 ಡಿಗ್ರಿ 20 ನಿಮಿಷನಾ? ಹಾ ಗುರುಗಳೇ, 13 ಡಿಗ್ರಿ 20 ನಿಮಿಷ. ಭರಣಿ ನಕ್ಷತ್ರ ಅದು 13 ಡಿಗ್ರಿ 20 ನಿಮಿಷ. ಕೃತಿಕಾ ನಕ್ಷತ್ರ ಅದು 13 ಡಿಗ್ರಿ 20 ನಿಮಿಷ. ಟೋಟಲ್ ಮಾಡಿ ಇದನ್ನ. 3 ಡಿಗ್ರಿ. ಏನ್ 3 ಡಿಗ್ರಿ ರೀ? ಅಶ್ವಿನಿ ನಕ್ಷತ್ರ 13 ಡಿಗ್ರಿ 20 ನಿಮಿಷನಾ? ಹಾ ಗುರುಗಳೇ. ಭರಣಿ ನಕ್ಷತ್ರ 13 ಡಿಗ್ರಿ 20 ನಿಮಿಷನಾ? ಹಾ ಗುರುಗಳೇ. ಕೃತಿಕಾ ನಕ್ಷತ್ರ 13 ಡಿಗ್ರಿ 20 ನಿಮಿಷನಾ? ಹೌದು. ಹಾ ಗುರು. ಟೋಟಲ್ ಮಾಡಿದ ಎಷ್ಟಾಯ್ತು ಅಂತ? 39 ಡಿಗ್ರಿ 6. 40 ಡಿಗ್ರಿ ಬರುತ್ತೆ. 40 ಡಿಗ್ರಿ ಬರುತ್ತೆ ಗುರುಗಳೇ. 40 ಬರುತ್ತೆ ಅಪ್ರಾಕ್ಸ್. 40 ಡಿಗ್ರಿ ಬಂತು. ಇದು 40 ಡಿಗ್ರಿ ಬಂತು. ಈಗ ನೀವು ಸ್ವಲ್ಪ ಹೊತ್ತು ಮುಂಚೆ ಏನ್ ಹೇಳಿದ್ರಿ? ಒಂದು ರಾಶಿಯ ವ್ಯಾಪ್ತಿ ಎಷ್ಟು ಅಂತ ಹೇಳಿದ್ರಿ? 30 ಡಿಗ್ರಿ. 30 ಡಿಗ್ರಿ. ಒಂದು ರಾಶಿಯ ವ್ಯಾಪ್ತಿ 30 ಡಿಗ್ರಿ ಬಂತು. ಸೊ 30 ಡಿಗ್ರಿ ಬಂದಾಗ ಈ 10 ಡಿಗ್ರಿ ಏನಾಯ್ತು? ಬೇರೆ ಹೋಯ್ತಾ? ಅವಾಗ ಕೃತಿಕಾ ನಕ್ಷತ್ರ 13 ಡಿಗ್ರಿ 20 ನಿಮಿಷ, ಭರಣಿ 13 ಡಿಗ್ರಿ 20 ನಿಮಿಷ, ಅಶ್ವಿನಿ 13 ಡಿಗ್ರಿ 20 ನಿಮಿಷ, ಎಲ್ಲವನ್ನ ಟೋಟಲ್ ಮಾಡಿದಾಗ 40 ಡಿಗ್ರಿ ಬರ್ತಾ ಇದೆ. ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ರಾಶಿ ಅಂತ ನೋಡಿದಾಗ ಏನಾಯ್ತು? 30 ಡಿಗ್ರಿ ವ್ಯಾಪ್ತಿ ಬರುತ್ತೆ. ಈ 30 ಡಿಗ್ರಿ ವ್ಯಾಪ್ತಿಯನ್ನ ಬಿಟ್ಟು ಇನ್ನೊಂದು 10 ಡಿಗ್ರಿ ಏನಾಗುತ್ತೆ? ಪಕ್ಕಕ್ಕೆ ಬರುತ್ತೆ ಅಲ್ವಾ? ಸೊ ಅವಾಗ ಅವ್ರು ಏನ್ ಮಾಡಿದ್ರು? ತಿರ್ಗಾ ಏನ್ ಮಾಡಿದ್ರು? ಇಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಇದೆ. ಈ ಅಶ್ವಿನಿ ಭರಣದ ರೂಪ ಏನು? ಅಶ್ವನ. 3 ಕುದುರೆ. ಭರಣಿದು ಯಾವುದು? ಭರಣಿದು ಏನು ಇದು ಶೇಪು? ತ್ರಿಕೋಣ. ಕೃತಿಕಾದೇನು? ಚೌರಿಕನ ಕತ್ತಿ. ಏನಾಗತ್ತದ? ಕತ್ತಿ ಹೀಗಿರುತ್ತೆ. ಸೊ ಇವಾಗ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ನಾನು ಇಲ್ಲಿ 30 ಡಿಗ್ರಿ ವ್ಯಾಪ್ತಿ ಹಾಕಿದೆ ನೋಡಿ, ಇದು 30 ಡಿಗ್ರಿ ವ್ಯಾಪ್ತಿ. ಮತ್ತೆ ಏನ್ ಮಾಡಿದ್ರು? ಈ 30 ಡಿಗ್ರಿ ವ್ಯಾಪ್ತಿಯಲ್ಲಿ ನೋಡಿದಾಗ ಇಲ್ಲಿ ಯಾವುದೋ ಒಂದು ಸ್ವರೂಪ ಕಾಣ್ತಾ ಇದೆ. ಯಾವುದೋ ಈ 3 ನಕ್ಷತ್ರ ಗುಂಪುಗಳನ್ನ ಸೇರಿ ನೋಡಿದಾಗ ಯಾವುದೋ ಒಂದು ಕಾಣ್ತಾ ಇದೆ. ಏನದು ಅಂತ ನೋಡಿ ಅದಕ್ಕೆ ಅವರು ಹೆಸರನ್ನ ಕೊಡೋಕೆ ಶುರು ಮಾಡಿದ್ರು. ಆವಾಗ್ಲೇ ನಿಮಗೆ ಏನಾಯ್ತು? ಇದು ಈ ಮೇಷ ಅಂತ ಶುರು ಮಾಡಿದ್ರು. ಕಾಣಿಸ್ತಾ ಇಲ್ವಾ? ಕ್ಯಾಲ್ಕುಲೇಟರ್ ಇದೆ ಗುರುಗಳೇ. ಬೋರ್ಡ್ ಕಾಣಿಸ್ತಾ ಇಲ್ಲ. ಬೋರ್ಡ್ ಕಾಣಿಸ್ತಾ ಇಲ್ವಾ? ಇಲ್ಲ ಗುರುಗಳೇ, ಕಾಣಿಸ್ತಾ ಇಲ್ಲ. ಕ್ಯಾಲ್ಕುಲೇಟರ್ ಈಗ ಈಗ ಬಂತು ಗುರುಗಳೇ. ಸೊ ಇಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಅಂತ ಇದೆ. ಅಶ್ವಿನಿ ಕುದುರೆ ಮುಖ ತರ ಇದೆ, ಭರಣಿ ನಕ್ಷತ್ರ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ, ಈ ಕೃತಿಕಾ ನಕ್ಷತ್ರ ಚೌರಿಕನ ಕತ್ತಿ ತರ ಇದೆ. ಈ 30 ಡಿಗ್ರಿ ವ್ಯಾಪ್ತಿಯೊಳಗೆ ನೋಡಿದಾಗ
ಇದು ಮತ್ತಿನ್ನೇನೋ ರೂಪವನ್ನ ಕಾಣ್ತಾ ಇದೆ. ಆ ರೂಪ ಏನಪ್ಪಾ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಮೇಷ. ತಿರ್ಗಾ ಇಲ್ಲಿ ಈ ಕೃತಿಕಾ ನಕ್ಷತ್ರ ಮತ್ತೆ ಇನ್ನೇನು ಇದು ಒಂದು ರಾಶಿಗೆ 3 ನಕ್ಷತ್ರ ಬರ್ತಾ ಇದೆ. ಕೃತಿಕಾ ಆದ್ಮೇಲೆ ರೋಹಿಣಿ ನಕ್ಷತ್ರ, ಆಮೇಲೆ ಮೃಗಶಿರ ನಕ್ಷತ್ರ. ಸೊ ಈ ಕತ್ತಿಯಲ್ಲಿ ಅರ್ಧ ಇದೆ. ರೋಹಿಣಿ ಯಾವ ಶೇಪ್ ಅಲ್ಲಿ ಇದೆ? ರಥ. ಆ? ಗುರುಗಳೇ. ರಥ. ಸೊ ರಥದ ರೂಪದಲ್ಲಿದೆ. ಮೃಗಶಿರ ಒಂದು ಇದು ಏನೋ ಮೃಗದ ತಲೆ ತರ ಸಾರಂಗ. ಅಲ್ವಾ? ಅದು ಇಲ್ಲಿವರೆಗೂ ವ್ಯಾಪ್ತಿಯಾಗಿರುತ್ತೆ. ಯಾಕಂತಂದ್ರೆ ಎಲ್ಲಾನು ಒಂದು 3 ನಕ್ಷತ್ರಗಳನ್ನೇ ಒಳಗಡೆ ಬಂದು ಹೊರಗಡೆ ಅರ್ಧ ನಕ್ಷತ್ರ ಬರ್ತಾ ಇದೆ. ಆವಾಗ ಇದನ್ನ ನೋಡಿದಾಗ ಏನಾಯ್ತು, ವೃಷಭ ಅಂದ್ರೆ ಎತ್ತು, ವೃಷಭಾಕಾರವಾಗಿ ಕಾಣ್ತಾ ಇದೆ. ಸೊ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ರಾಶಿಯ ವ್ಯಾಪ್ತಿ ಬಂದು 30 ಡಿಗ್ರಿ, 3 ನಕ್ಷತ್ರದ ವ್ಯಾಪ್ತಿ ತಗೊಂಡಾಗ 40 ಡಿಗ್ರಿ ಬರುತ್ತೆ. ಆವಾಗ ಒಂದು ರಾಶಿಯ ಒಳಗಡೆ 3 ನಕ್ಷತ್ರ ಅಂತ ಕರೆದ್ರು ಪಾದಗಳು ಚೇಂಜ್ ಆಗ್ತಾ ಇದೆ ಒಂದು ರಾಶಿಯಲ್ಲಿ. ಸೊ 360 ಡಿಗ್ರಿ ಈಸ್ ಈಕ್ವಲ್ ಟು 12 ರಾಶಿ, 30 ಡಿಗ್ರಿ ಈಸ್ ಈಕ್ವಲ್ ಟು ಒಂದು ರಾಶಿ. ಸೊ ಒಂದು ಪಾದ ಈಸ್ ಈಕ್ವಲ್ ಟು 3 ಡಿಗ್ರಿ 20 ಮಿನಿಟ್ಸ್. ಒಂದು ರಾಶಿ ಈಸ್ ಈಕ್ವಲ್ ಟು 30 ಡಿಗ್ರಿ. ದೇರ್ಫೋರ್ ಒಂದು ರಾಶಿ ಈಸ್ ಈಕ್ವಲ್ ಟು 9 ಪಾದ. ಒಂದು ರಾಶಿ ಒಳಗಡೆ ಅವಾಗ ಎಷ್ಟು ಪಾದ ಬಂತು? ಇವಾಗ 9 ಪಾದ. ಹೆಂಗ್ ಬಂತು 9 ಪಾದ? ಇವಾಗ ಅವಾಗ ಹೆಂಗ್ ತಗೊಂಡ್ವಿ? ಅವಾಗ ನೋಡಿ ಇಲ್ಲಿ ಅಶ್ವಿನಿ ನಕ್ಷತ್ರ 1 ಪಾದ, 2 ಪಾದ, 3 ಪಾದ, 4 ಪಾದ ಇಸ್ ಈಕ್ವಲ್ ಟು 13 ಡಿಗ್ರಿ 20 ನಿಮಿಷ. ಸರಿನಾ? ಯಾರ್ರಿ ಅದು ಮಾತಾಡ್ತಿರೋದು? ಭರಣಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ 13 ಡಿಗ್ರಿ 20 ನಿಮಿಷ. ಆಮೇಲೆ ಕೃತಿಕಾ ನಕ್ಷತ್ರ 1ನೇ ಪಾದ 3 ಡಿಗ್ರಿ 20 ನಿಮಿಷ. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 30 ಡಿಗ್ರಿ ಬರುತ್ತಾ? ನೋಡಿ, ಬರುತ್ತೆ ಗುರುಗಳು. ಬರುತ್ತಾ? ಬರುತ್ತೆ. ಆವಾಗ ನಿಮಗೆ ಏನ್ ಲೆಕ್ಕ ಇವಾಗ ಅರ್ಥ ಆಯ್ತು? ನಿಮಗೆ ಏನ್ ಗೊತ್ತಾಗಬೇಕಾಯ್ತು? ಇಷ್ಟೊತ್ತು ಪಾಠ ಮಾಡಿದ್ ನಾನು ಏನ್ ಗೊತ್ತಾಗಬೇಕು ಅಂತ ಹೇಳಿದೆ, ಒಂದು ಬಚಕ್ರದ ವ್ಯಾಪ್ತಿ ಬಂದು 360 ಡಿಗ್ರಿ. ಆ 360 ಡಿಗ್ರಿ ಒಳಗಡೆ 27 ನಕ್ಷತ್ರಗಳಿದಾವೆ. ಆ 27 ನಕ್ಷತ್ರಗಳನ್ನ ಸರಿತೂಗೋದಕ್ಕೋಸ್ಕರವಾಗಿ ಒಂದು ನಕ್ಷತ್ರವನ್ನ 4 ಪಾದ ಮಾಡಿದ್ದಾರೆ. ಆ ಒಂದು ಪಾದದ ವ್ಯಾಪ್ತಿ 3 ಡಿಗ್ರಿ 20 ನಿಮಿಷ. ಮತ್ತೆ ಅದನ್ನ 12 ಭಾಗಗಳಾಗಿ 12 ಅಮಾವಾಸ್ಯೆ 12 ಹುಣ್ಣಿಮೆ ಬರೋದ್ರಿಂದ 360 ಡಿಗ್ರಿಯನ್ನ 12 ಭಾಗಗಳಾಗಿ ಮಾಡಿದ್ದಾರೆ. ಈ 12 ಭಾಗಗಳನ್ನಾಗಿ ಮಾಡಿದಾಗ ಆ 12 ಭಾಗಗಳಿಗೆ ಒಂದು ರಾಶಿ ಅಂತ ಹೆಸರನ್ನ ಕೊಟ್ರು. ಇದು ರಾಶಿ ಕುಂಡಲಿ ಆಗಿರೋದ್ರಿಂದ ರಾಶಿ ಅಂತ ಕೊಟ್ರು. ಒಂದು ರಾಶಿ ಕುಂಡಲಿಯ ವ್ಯಾಪ್ತಿ ಎಷ್ಟಪ್ಪ ಅಂತ ಹೇಳಿದ್ರೆ 30 ಡಿಗ್ರಿ. ಒಂದು ಕುಂಡಲಿಯ ಒಂದು ಭಾವದ ಒಂದು ಕುಂಡಲಿಯ ಅಳತೆ 30 ಡಿಗ್ರಿ. ಸೊ ಈ 30 ಡಿಗ್ರಿ ಅಂತಕ್ಕಂಥದ್ದು 3 ನಕ್ಷತ್ರಗಳು ಬರುತ್ತೆ. ಅವಾಗ ಒಂದು ರಾಶಿ ಒಳಗಡೆ 3 ನಕ್ಷತ್ರಗಳಿರುತ್ತೆ, ಅಂದ್ರೆ 9 ಪಾದಗಳಿರುತ್ತೆ. 3 ನಕ್ಷತ್ರಗಳು ಒಂದೊಂದು ರಾಶಿಯಲ್ಲಿ ಕಡ್ಡಾಯವಾಗಿರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಒಂದು ರಾಶಿ ಒಳಗಡೆ ಕಡ್ಡಾಯವಾಗಿ 3 ನಕ್ಷತ್ರಗಳು ಇದ್ದೇ ಇರುತ್ತೆ. ಆದರೆ 3 ನಕ್ಷತ್ರಗಳಲ್ಲಿ ಪಾದಗಳು ಭೇದ ಇರುತ್ತೆ. ಪಾದಗಳು ಭೇದ ಇರುತ್ತೆ. ಅರ್ಥವಾಯ್ತಾ? ಯಾರಿಗೆ ಅರ್ಥವಾಗಿಲ್ಲ ಕೇಳಿ. ಸಬ್ಜೆಕ್ಟು ಇಂಪಾರ್ಟೆಂಟು. ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ನೋಡಿ, ಇವಾಗ ನೀವೇನ್ ಮಾಡಬೇಕು, ಈ ತರ ಒಂದು ಚೌಕಟ್ಟನ್ನು ಹಾಕೊಳ್ಳಿ. ದೊಡ್ಡದಾಗಿ ಚೌಕಟ್ಟನ್ನು ಹಾಕೊಳ್ಳಿ. ಹಾಕೊಂಡ್ರಾ? ಹಾಕೊಂಡ್ರಿ.
ಸೊ ಆಲ್ವೇಸ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಈ ಬಚಕ್ರ ಅಂತಕ್ಕಂಥದ್ದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡ್ತಿದ್ದಾರೆ. ಅದು ಹಿಂದ್ಗಡೆ ವೇದ ಕಾಲದಲ್ಲಿ ಕೃತಿಕಾ ನಕ್ಷತ್ರದಿಂದ ಪ್ರಾರಂಭ ಮಾಡ್ತಾ ಇದ್ರು. ವೇದ ಕಾಲದಲ್ಲಿ ಕೃತಿಕಾ ನಕ್ಷತ್ರವನ್ನ ಮೊದಲನೇ ನಕ್ಷತ್ರ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ರು. ಆಮೇಲೆ ಬಂದಂತವರು ಆರ್ಯಭಟ್ಟ, ವರಾಮಿರಾಚಾರ್ಯರು ತುಂಬಾ ಇದ್ರ ಮೇಲೆ ಅಧ್ಯಯನವನ್ನ ಮಾಡಿ ಅಭ್ಯಾಸವನ್ನ ಮಾಡಿ ನೀವು ಕೃತಿಕಾ ನಕ್ಷತ್ರ ವೇದ ಕಾಲದಲ್ಲಿ ತಗೊಂಡಿದ್ದು ನಿಜ, ಆದರೆ ಈಗ ನಾವು ತಗೊಳ್ಬೇಕಾಗಿರೋದು ಅಶ್ವಿನಿ ನಕ್ಷತ್ರದಿಂದ ಅಂತ ಹೇಳಿ ಅಶ್ವಿನಿ ನಕ್ಷತ್ರವನ್ನ ಮೊದಲನೇದಾಗಿ ತಗೊಂಡು ಅಲ್ಲಿಂದ ನಕ್ಷತ್ರಗಳನ್ನು ಡಿವೈಡ್ ಮಾಡಿದ್ರು. ಅಲ್ಲಿಂದ ಮೇಷ ರಾಶಿ ಅಂತ ಕರೆದು ಅಲ್ಲಿಂದ 12 ರಾಶಿಯನ್ನ ಡಿವೈಡ್ ಮಾಡಿದ್ರು. ಬರ್ಕೊಂಡ್ರ? ಮೇಷರಾಶಿ ಅಂತ ಯಾಕೆ ಹೆಸರು ಕೊಟ್ರು? ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಈಗ ಇಷ್ಟೊತ್ತು ನಾನು ಹೇಳಿದೆ, ಮೇಷರಾಶಿ ಅಂತ ಯಾಕೆ ಕೊಟ್ರು? ಈಗ ಗುರುಗಳೇ, ಈಗ ಮೇಷರಾಶಿ ಅಂತ ಯಾಕೆ ಕೊಟ್ರು ಅಂತಂದ್ರೆ ಈಗ ಅಶ್ವಿನಿ, ಭರಣಿ, ಕೃತ್ತಿಕ ಈ 3 ನಕ್ಷತ್ರಗಳನ್ನ ನೋಡಿದಾಗ ಅದು ಮೇಷ ರೂಪದಲ್ಲಿ ಅದನ್ನ ಕಾಣ್ತಾ ಇತ್ತು. ಈ 3 ನಕ್ಷತ್ರ ಪುಂಜಲ್ಲಿ ನೋಡಿದಾಗ ಹಾಗಾಗಿ ಅದನ್ನ ಆ 3 ನಕ್ಷತ್ರನ ಸೇರಿ ಒಂದು ರಾಶಿ ಮಾಡಿ ಅದಕ್ಕೆ ಮೇಷ ರಾಶಿ ಅಂತ ಅನ್ಬಿಟ್ಟು ಮಾಡಿದ್ದಾರೆ ಗುರುಗಳೇ. ಹೌದು. ಸೊ ವ್ಯಾಪ್ತಿಯಲ್ಲಿ ನೋಡಿದಾಗ 30 ಡಿಗ್ರಿ ವ್ಯಾಪ್ತಿಯಲ್ಲಿ ನೋಡಿದಾಗ ಯಾವುದೋ ಒಂದು ಚಿತ್ರ ಕಾಣ್ತಾ ಇತ್ತು. ಆ ಚಿತ್ರ ಕಾಲ್ಪನಿಕ ರೇಖೆಯನ್ನು ಎಳೆದು ನೋಡಿದಾಗ ಅದು ಮೇಷದ ರೂಪದಲ್ಲಿತ್ತು. ಅದು ಮೇಷದ ರೂಪದಲ್ಲಿತ್ತು. ಕಾಣ್ತಾ ಇದೆಯಾ ಇಲ್ಲಿ? ಹಾ ಗುರುಗಳೇ. ಎಲ್ಲಿ ಕಾಣ್ತಾ ಇದೆ? ನೋಡಿ, ಮೇಷರಾಶಿ ಆ ಒಂದು ಕುರಿ ತರ ಇಲ್ಲಿ ಮೇಲ್ಗಡೆ ಹೆಂಗಿದೆಯಲ್ಲ, ಸ್ಟಾರ್ಗಳು ಇಲ್ಲಿ ತುಂಬಾ ಇದೆ. ಹಾ ಗುರುಗಳೇ. ಕಾಣ್ತಾ ಇದೆಯಾ ಇಲ್ಲಿ? ಇಲ್ಲಿ ಸ್ಟಾರ್ಗಳು ತುಂಬಾ ಕಾಣ್ತಾ ಇದೆ. ಇಲ್ಲಿ ಸ್ಟಾರ್ಗಳು ತುಂಬಾ ಕಾಣ್ತಾ ಇದೆ. ಆದರೆ ಅದರ ಸ್ವರೂಪ ಹೇಗಿದೆ? ಅದು ಒಂದು ಕೊಂಬಿನ ರೀತಿಯಲ್ಲಿದೆ. ಸೊ ಅವ್ರೇನ್ ಮಾಡಿದ್ರು, ಇದಕ್ಕೆ ಅವರು ಮೇಷ ಅಂತ ಕರೆದ್ರು. ಅದ ಎಷ್ಟು ಡಿಗ್ರಿ ಇದು ವ್ಯಾಪ್ತಿ? ಇದು 30 ಡಿಗ್ರಿ ವ್ಯಾಪ್ತಿ. ಇದ್ರ ವ್ಯಾಪ್ತಿ ಎಷ್ಟು? 30 ಡಿಗ್ರಿ. 30 ಡಿಗ್ರಿ. ಸೊ ಅದಾದ್ಮೇಲೆ ತಿರ್ಗಾ 30 ಡಿಗ್ರಿಗೆ ನೋಡಿದಾಗ ಏನಾಯ್ತದೋ, ಒಂದು ಎತ್ತಿನ ನೋಡು ಮುಖ ಹೇಗಿದೆ, ಕೆಳಗಡೆ ಎತ್ತಿನ ಮುಖ ಕಾಣ್ತಾ ಇದೆಯಾ? ಇದು ದನದ ಮುಖ, ಹಸುವಿನ ಮುಖ ಹತ್ರ ಕಾಣ್ತಾ ಇದೆಯಾ ಇದು? ಹಾ. ಮಿಥುನ ರಾಶಿ. ಮಿಥುನ ಅಂತ ತಕ್ಷಣ ಏನಾಯ್ತು, ಇದೊಂದು ಶೇಪ್ ಕಾಣ್ತಾ ಇದೆ. ಅವ್ರು ಏನ್ ಚಿತ್ರ ಮಾಡಿದ್ರು ಇದನ್ನ? ಯಾವುದೋ ಒಂದು ಹೆಣ್ಣು ಮತ್ತೆ ಗಂಡು, ಯಾವುದೋ ಒಂದು ಹೆಣ್ಣು ಮತ್ತೆ ಗಂಡು ಒಟ್ಟಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು ಮೈಥುನ. ಮಿಥುನ ಅಂದ್ರೆ ಮಲಗಿಟ್ಟಿರ್ತಕ್ಕಂಥದ್ದು, ಬೆಡ್ರೂಮ್ ಅಲ್ಲಿ ಇರ್ತಕ್ಕಂಥ ಒಂದು ಚಿತ್ರ. ಸೊ ಇದು ಒಂದು ಹೆಣ್ಣು ಒಂದು ಗಂಡು ಸೇರಿರ್ತಕ್ಕಂಥ ಒಂದು ಚಿತ್ರ. ಅದಾದ್ಮೇಲೆ ಕಟಕ. ಕಟಕ ಅಂದ್ರೆ ಏನು? ಕಟಕ ಅಂದ್ರೆ ಏನು? ಯಾವ ಪ್ರಾಣಿ? ಏಡಿ. ಸೊ ಅವ್ರು ಏನ್ ಮಾಡಿದ್ರು, ಇದನ್ನ ಏಡಿ ರೂಪ ಕಾಣ್ತಾ ಇದೆ ಅಂತೇಳಿ ಇದನ್ನ ಕಟಕ ರಾಶಿ ಅಂತ ಕೊಟ್ರು. ಅರ್ಥವಾಯ್ತಾ? ಇದನ್ನ ಕಟಕ ರಾಶಿ ಅಂತ ಕೊಟ್ರು. ಅದಾದ್ಮೇಲೆ ಇದನ್ನೇನು ನೋಡಿದ್ರು? ಸಿಂಹ ರಾಶಿ. ಸಿಂಹ ರಾಶಿ. ಸಿಂಹ ಯಾವ ತರ ಕಾಣ್ತಾ ಇದೆಯೋ ಆ ತರ ಕಾಣ್ತಾ ಇದೆ. ಅದಾದ್ಮೇಲೆ ಏನು? ಕನ್ಯೆ, ಒಂದು ಹೆಣ್ಣು ತಲೆ ಮೇಲೆ ಏನೋ ಇಟ್ಕೊಂಡಿರೋ ತರ. ತುಲಾ ರಾಶಿ ತಕ್ಕಡಿ ತರ. ವೃಶ್ಚಿಕ ಚೇಳಿನ ರೂಪದಲ್ಲಿರ್ತಕ್ಕಂಥದ್ದು, ನೋಡಿ ಹಿಂಗೆ ಚೇಳಿನ ರೂಪದಲ್ಲಿರ್ತಕ್ಕಂಥದ್ದು. ಧನುಸು. ಧನುಸು ಏನೋ ಒಂದು ಬಾಲ, ಒಂದು ಕುದುರೆ, ಆ ಕುದುರೆ ಮೇಲೆ ಯಾವುದೇ ವ್ಯಕ್ತಿ ಕುತ್ಕೊಂಡಿರೋ ತರ ಒಂದು ಭಾವನೆ. ಅದಾದ್ಮೇಲೆ ಏನು? ಮಕರ. ಮಕರ ಅಂತಕ್ಕಂಥದ್ದೇನು? ಮೊಸಳೆ. ಸೊ ಬಾಲ ಇದೆ, ಇದಕ್ಕೊಂದು ಬಾಯಿ ಇದೆ, ಇದು ಮೊಸಳೆ. ಕುಂಭ. ಕುಂಭ ಅಂತಕ್ಕಂಥದ್ದು ಅರ್ಧ ಕಾಣ್ತಾ ಇದೆ, ಇನ್ನು ಅರ್ಧ ಆ ಕಡೆ ಇದೆ ಅನ್ಕೊಂಡ್ಬಿಟ್ಟು ಅದನ್ನ ಅವ್ರೇನ್ ಮಾಡಿದ್ರು? ಕುಂಭ. ಸೊ ಇದು ಒಂದು ಕುಂಭದ ಆಕಾರವಾಗಿದೆ. ಎರಡನೇದು ಆಮೇಲೆ ಏನ್ ಮಾಡಿದ್ರು? ಇದು ಮೀನ. ಇಲ್ಲಿ ಒಂದು ಮೀನು, 2 ಮೀನು. ಇದು ಒಂದು ಮೀನು ಈ ಕಡೆ ಇದೆ, ಇನ್ನೊಂದು ಮೀನು ಈ ಕಡೆ ಸುತ್ಕೊಂಡು ಒಂದರಿಂದ ಒಂದು ಕಡೆ ಇರ್ತಕ್ಕಂಥ ರೂಪ ಬಂದಿದೆ ಅಂತ ಅವರು ಅದನ್ನ ಡಿಸೈಡ್ ಮಾಡಿ ಆವಾಗ ಅವ್ರು ಏನ್ ಮಾಡಿದ್ರು? ರಾಶಿಯ ಹೆಸರುಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಸೊ ಇವಾಗ ನೀವು ಹೇಳ್ಬೇಕಾಗಿರೋದು ಎಷ್ಟು ರಾಶಿ ಇದಾವೆ ಹಂಗಾರೆ? ಮೇಷ ಬರ್ಕೊಳ್ಬೇಕು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ,
ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ. ಇದನ್ನು ಆರ್ಡರ್ ಆಗಿ ಕಲ್ತ್ಕೊಳ್ಬೇಕು. ನಕ್ಷತ್ರಗಳು ಯಾರು ಹೇಳ್ತೀರಿ ಇವಾಗ? 27 ನಕ್ಷತ್ರ ಯಾರು ಹೇಳ್ತೀರಾ ಆರ್ಡರ್ ಆಗಿ? ನಿನ್ನೆ ಹೇಳಿದ್ದೆ ನಾನು ಯಾರನ್ನ ಕೇಳಿ ಹೇಳ್ಬೇಕು ಅಂತ ಹೇಳಿದ್ದೆ. ನಾನು ಹೇಳ್ತೀನಿ ಗೋಪಾಲ್ ಗುರುಗಳೇ. ಅಶ್ವಿನಿ, ಯಾರು ಭರಣಿ, ಹೇಳ್ತೀರಾ? ಮಂಜುನಾಥ್, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮುಖ, ಪುಬ್ಬ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರ ಭದ್ರ, ರೇವತಿ. ಅವ್ರು ಹೇಳಿದ್ ಕರೆಕ್ಟ್ ಆಗಿದ್ಯಾ? ಹಾ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ರಾಶಿಗಳ ಹೆಸರು ಹೇಳಿ ನೋಡೋಣ ಇವಾಗ ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ. ಮೇಷ, ಮೇಷ, ವೃಷಭ, ಮಿಥುನ, ಮೇಷ, ಕರ್ಕ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಧನುರ್, ಮಕರ, ಮಕರ, ಕುಂಭ, ಕುಂಭ, ಮೀನ. ಮೀನ. ಹಿಂಗೆ ಇಬ್ಬಿಬ್ರು